ನೋಡಿ ಎಲ್ಲ ವಿದ್ಯಾರ್ಥಿಗಳೇ, KCET ಹಾಗೂ ನೀಟ್ ಬರೆಯುವಂಥ ವಿದ್ಯಾರ್ಥಿಗಳೇ, KE ವೆಬ್ಸೈಟಲ್ಲಿ UGCET 2022ರ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂದರೆ ಚಾಲ್ತಿಯಲ್ಲಿ ಕೇಳಲಾದಂತಹ ಪ್ರಶ್ನೆಗಳ ಬಗ್ಗೆ ಒಂದು ನೋಟಿಸ್ ಬಿಟ್ಟಿದ್ದಾರೆ. ಯಾವ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದಕ್ಕೆ ನಾವು ಆನ್ಸರ್ ಏನು ಮಾಡಿದ್ದೀವಿ ಅಂದರೆ KEದವರು ಆನ್ಸರ್ ಏನು ಮಾಡಿದ್ದಾರೆ ಅನ್ನೋ ಬಗ್ಗೆ ಒಂದು PDF ಫೈಲ್ ಬಿಟ್ಟಿದ್ದಾರೆ. ಅದನ್ನು ನಾನು ಈಗ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಆದ ಕಾರಣ ಪ್ರತಿಯೊಬ್ಬರು ಸ್ವಲ್ಪ ಗಮನವಿಟ್ಟು ಈ ಎಲ್ಲ ಕ್ವಶನ್ಸ್ಗಳನ್ನು ಕೇಳಿ ಏನು ಕ್ವಶನ್ಸ್ ಇರ್ಬೋದು, ಅದರಲ್ಲಿ ನಿಮ್ಮದಾದರೂ ಒಂದು ಕ್ವಶನ್ಸ್, ನಿಮ್ಮದು ಏನಾದರೂ ಒಂದು ಕ್ವಶನ್ಸ್ ಇರ್ಬೋದು ಇದರಲ್ಲಿ. ಅಂದರೆ ನಿಮ್ಮ ಮೈಂಡಲ್ಲಿ ಈ ಥರ ಒಂದು ಕ್ವಶನ್ ಈ ಥರ ಇದ್ದರೆ ಯಾವ ಥರ, ಈ ಥರ ಇದ್ದರೆ ಯಾವ ಥರ, ಕ್ಲಾಸ್ ಕೂಡ ಯಾವ ಥರ ಹಾಕಬೇಕು, 1 to 7th ಇದ್ದರೆ ಯಾವ ಥರ ನಾವು ತೊಗೋಬೇಕು, ಅದು ಏನಾದರೂ ಡೌಟ್ಸ್ ಇದ್ದರೆ ಅದು ಏನು ಹೆಚ್ಚಿಗೆ ಕ್ವಶನ್ಸ್ ಕೇಳಿದ್ದಾರೆ ಅದರ ಬಗ್ಗೆ ಏನು ಮಾಡಿದ್ದಾರೆ, ಒಂದು PDF ಮಾಡಿಬಿಟ್ಟಿದ್ದಾರೆ KE ವೆಬ್ಸೈಟಲ್ಲಿ. ಅದನ್ನು ನಾನು ಈಗ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಆದ ಕಾರಣ ಸ್ವಲ್ಪ ಇದನ್ನು ಕೂಡ ಗಮನ ಇಟ್ಟು ಕೇಳಿ, ಓಕೆನಾ. ನೋಡಿ, ವಾಟ್ ಆರ್ ದ ಕ್ಲಾಸ್ ಕೋಡ್ಸ್. ಕ್ಲಾಸ್ ಕೋಡ್ ಅಂತ ಕೊಟ್ಟಿರ್ತಾರೆ ABCDEFGH ಅಂತೇಳಿ. ಆ ಕ್ಲಾಸ್ ಕೋಡ್ ಅಂದರೆ ಏನು, ವಾಟ್ ಆರ್ ದ ಕ್ಲಾಸ್ ಕೋಡ್. ಓಕೆ, ಎಲಿಜಿಬಿಲಿಟಿ ಕಂಡೀಷನ್ ಅಂಡರ್ ವಿಚ್ ಎ ಸ್ಟೂಡೆಂಟ್ ಕ್ಯಾನ್ ಅಪ್ಲೈ. ಯಾವ ಕಂಡೀಷನ್ಸ್, ಯಾವ ಅರ್ಹತೆ, ಯಾವ ವಿದ್ಯಾರ್ಥಿ ಯಾವ ಕ್ಲಾಸ್ ಕೋಡಲ್ಲಿ ಅಪ್ಲೈ ಮಾಡಬೇಕನ್ನೋ ಬಗ್ಗೆ ಪೂರ್ತಿಯಾದ ಮಾಹಿತಿ ಆ ಕ್ಲಾಸ್ ಕೋಡಲ್ಲಿ ಇರುತ್ತೆ ಅಂತ ಇದ್ದಾರೆ. ಎಲಿಜಿಬಿಲಿಟಿ ಅಂದರೆ ಏನು, ಅರ್ಹತೆ, ಯಾವ ಕ್ಲಾಸ್ ಕೋಡಲ್ಲಿ ಅರ್ಹತೆಯನ್ನು ಈ ವಿದ್ಯಾರ್ಥಿ ಹೊಂದಿದ್ದಾರೆ ಅನ್ನೋ ಬಗ್ಗೆ ಅದರಲ್ಲಿ ಆನ್ಸರ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ನೋಡಿ. ಐ ಆಮ್ ಎ PIO OCI NRI ಕ್ಯಾಂಡಿಡೇಟ್. ಎಮ್ ಐ ಎಲಿಜಿಬಲ್ ಫಾರ್ ಇಂಜಿನಿಯರಿಂಗ್ ಸೀಟ್ಸ್ ಥ್ರೂ KCET. ನಾನು NRI ಕ್ಯಾಂಡಿಡೇಟ್ ಆಗಿದ್ದೀನಿ, ಆದರೆ ನಾನು ಏನಾದರೂ ಇಂಜಿನಿಯರಿಂಗ್ ಸೀಟ್ ಪಡೆಯಲು KCET ಮೂಲಕ, KCET ಎಕ್ಸಾಮ್ ಬರೆಯೋದ್ರ ಮೂಲಕ ಇಂಜಿನಿಯರಿಂಗ್ ಸೀಟ್ ಪಡೆಯಲು ಅರ್ಹರಾಗಿದ್ದೇನೆಯಾ ಅಂತೇಳಿ ಫಸ್ಟ್ ಕ್ವಶನ್ ಇದೆ. ಅದಕ್ಕೆ ಆನ್ಸರ್ ಅವರು ಏನು ಕೊಟ್ಟಿದ್ದಾರೆ, ನೋ ಯು ಆರ್ ನಾಟ್ ಎಲಿಜಿಬಲ್. ನೋ ಯು ಆರ್ ನಾಟ್ ಎಲಿಜಿಬಲ್. ದೀಸ್ ರೂಲ್ಸ್ ಆರ್ ಅಪ್ಲಿಕೇಬಲ್ ಓನ್ಲಿ ಫಾರ್ ಇಂಡಿಯನ್ ಸಿಟಿಜನ್ಸ್ ಓನ್ಲಿ. ಅವ್ರು ಹೇಳಿದ್ದಾರೆ, ಇಲ್ಲ ಇದು ಅರ್ಹತೆ, ನೀವು ಅರ್ಹತೆಯನ್ನು ಪಡೆಯೋದಿಲ್ಲ. ಇದು ಆನ್ಸರ್ ಹೇಳ್ತಾ ಇದ್ದೀನಿ ನಾನು ಮೀನಿಂಗ ಇಂಗ್ಲೀಷಲ್ಲಿ. ಅದರ ಮೀನಿಂಗ್ ನೋಡಿ, ನೋ, ಇಲ್ಲ, ಯು ಆರ್ ನಾಟ್ ಎಲಿಜಿಬಲ್, ನಿಮಗೆ ಅರ್ಹತೆ ಇರೋದಿಲ್ಲ. ದೀಸ್ ರೂಲ್ಸ್ ಆರ್ ಅಪ್ಲಿಕೇಬಲ್ ಓನ್ಲಿ ಇಂಡಿಯನ್ ಸಿಟಿಜನ್ಸ್. ಇಂಡಿಯನ್ ಅಂದರೆ ಭಾರತೀಯ ನಾಗರಿಕರಿಗೆ ಮಾತ್ರ, ಭಾರತೀಯ ವಿದ್ಯಾರ್ಥಿಗಳಿಗೆ ಮಾತ್ರ ಇರುವಂಥ ರೂಲ್ಸ್ ಆಗಿದೆ, ಅರ್ಹತೆ ಆಗಿದೆ. ಆದ ಕಾರಣ ನಿಮಗೆ NRI ಅಂದ್ರೇನು, ಔಟ್ಸೈಡ್ ಆಫ್ ದ ಕಂಟ್ರೀಸ್ NRI ಕ್ಯಾಂಡಿಡೇಟ್ಸ್ಗಳಿಗೆ ಈ KCET ಮೂಲಕ ಇಂಜಿನಿಯರಿಂಗ್ ಸೀಟ್ ಪಡೆಯಲು ಅರ್ಹತೆ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್ಸ್ ನೋಡಿ. ಎರಡನೇದ್ದು, ಮೈ ಪೇರೆಂಟ್ಸ್ ಆರ್ ಫ್ರಮ್ ಕರ್ನಾಟಕ. ದೇ ಹ್ಯಾವ್ ಸ್ಟಡೀಡ್ ಇನ್ ಕರ್ನಾಟಕ ಫಾರ್ ಎ ಮಿನಿಮಮ್ ಪೀರಿಯಡ್ ಆಫ್ 7 years and I have passed 11th and 12th from Karnataka. Will be eligible to claim seats in Karnataka. My parents are from Karnataka. They have studied in Karnataka for a minimum period of 7 years and I have passed 11th and 12th from Karnataka. Will I eligible to claim seats in Karnataka? Okay, next ನೋಡಿ, my parents are from Karnataka. ನಮ್ಮ ಪಾಲಕರು ಕರ್ನಾಟಕದವರಾಗಿದ್ದಾರೆ. ಅವರು ಅವರು ಅಭ್ಯಾಸ ಮಾಡಿದ್ದು ಕರ್ನಾಟಕದಲ್ಲಿ ಕನಿಷ್ಠ 7 ವರ್ಷ ಅಭ್ಯಾಸ ಮಾಡಿದ್ದಾರೆ. ಹಾಗೂ ನಾನು ಪಾಸ್ ಆಗಿದ್ದು, ನಾನು ಅದರ ಮೀನಿಂಗ್ ಹೇಳ್ತಾ ಇದ್ದೀನಿ, ಓಕೆನಾ. ನಾನು ಎಕ್ಸಾಮ್ ಬರೆದು ಪಾಸ್ ಆಗಿದ್ದು 11 ಮತ್ತು 12ನೇ ತರಗತಿ ಕರ್ನಾಟಕದಲ್ಲಿ ಕಲ್ತಿರುತ್ತೇನೆ. ನಾನು ಈಗ ಸೀಟ್ಸ್ ಕ್ಲೇಮ್ ಮಾಡಲು CETಗೆ ನಾನು ಈಗ ಸೀಟಿಗೆ ಅರ್ಹತೆ ಇದೀನಾ ಕರ್ನಾಟಕದಿಂದ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಅವರು ಆನ್ಸರ್ ನೋಡಿ, ಎಸ್, ಇಫ್ ಯುವರ್ ಅದರ್ ಆಫ್ ದ ಪೇರೆಂಟ್ಸ್ ಹ್ಯಾವ್ ಸ್ಟಡೀಡ್ ಇನ್ ಕರ್ನಾಟಕ ಫಾರ್ ಮಿನಿಮಮ್ ಪೀರಿಯಡ್ ಆಫ್ 7 years, ಇಫ್ ಯು ಪಾಸ್ಡ್ 11th and 12th ಫ್ರಾಮ್ ಕರ್ನಾಟಕ, ಯು ಕ್ಯಾನ್ ಕ್ಲೇಮ್ ಎ ಸೀಟ್ ಅಂಡರ್ ಕ್ಲಾಸ್ ಕೋಡ್ B. ಓಕೆ, ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ, ಎಸ್, ಇದು ಅರ್ಥ ಗೊತ್ತಾಯ್ತಾ ಫಸ್ಟಿಗೆ. ಮೈ ಪೇರೆಂಟ್ಸ್ ಫ್ರಮ್ ಕರ್ನಾಟಕ, ನನ್ನ ತಂದೆ ತಾಯಿಗಳು ಅಂದರೆ ನಮ್ಮ ಪಾಲಕರು ಕರ್ನಾಟಕದಿದ್ದಾರೆ. ಅವರು 7 ವರ್ಷ, ಕನಿಷ್ಠವಾಗಿ 7 ವರ್ಷ ಕರ್ನಾಟಕದಲ್ಲಿ ಕಲ್ತಿದ್ದು. ನಾನು ಪಾಸಾಗಿದ್ದು 11 ಮತ್ತು 12ನೇ ತರಗತಿ ಕರ್ನಾಟಕದಿಂದ ಕಲ್ತಿರುತ್ತೇನೆ. ನಾನು ಸೀಟ್ ತೆಗೆದುಕೊಳ್ಳಲು ಅರ್ಹತೆ ಹೊಂದಿದ್ದೇನೆ ಅಂತೇಳಿ ಕ್ವಶನ್ ಇದೆ. ಅದರ ಆನ್ಸರ್ ನೋಡಿ, ಎಸ್ ಇಫ್ ಯುವರ್ ಅದರ್ ಟು ಪೇರೆಂಟ್ಸ್ ಹ್ಯಾವ್ ಸ್ಟಡೀಡ್ ಇನ್ ಮಿನಿಮಮ್ ಪೀರಿಯಡ್. ಹೌದು, ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ನಿಮ್ಮ ಮಿನಿಮಮ್ ಪೀರಿಯಡ್ ಆಫ್ ಅಂದರೆ 7 ವರ್ಷಗಳ ಕಾಲ ಕರ್ನಾಟಕದಲ್ಲಿ ಅಭ್ಯಾಸ ಮಾಡಿದರೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗೂ 11th and 12th ಸ್ಟ್ಯಾಂಡರ್ಡ್ ನೀವು ಕೂಡ ವಿದ್ಯಾರ್ಥಿಗಳು 11th and 12th ಸ್ಟ್ಯಾಂಡರ್ಡ್ ನೀವು ಕರ್ನಾಟಕದಿಂದ ಏನಾದರೂ ಪಡೆದಿದ್ದರೆ ಕ್ಲಾಸ್ ಕೋಡ್ B ನೀವೇನು ಮಾಡಬೇಕಾಗುತ್ತೆ, ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಕ್ಲಾಸ್ ಕೋಡ್ A ಬೇರೆಯವ್ರಿಗಿದೆ, ಕ್ಲಾಸ್ ಕೋಡ್ B ಇರುತ್ತೆ. ಕ್ಲಾಸ್ ಕೋಡ್ B ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ, ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 3,
My parents are from Karnataka. We have been residing outside, okay, and have studied completely outside the Karnataka will be eligible to claim a seat. ನನ್ನ ಪಾಲಕರು ಕರ್ನಾಟಕದಿಂದ ಇದ್ದಾರೆ. ನಾವು ವಾಸವಿರೋದು ಬೇರೆ ಕಡೆ ಔಟ್ಸೈಡ್ ಆಫ್ ದ ಕರ್ನಾಟಕ, ಅಂದರೆ ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ಕಡೆ ಇದ್ದೀವಿ. ಐ ಹ್ಯಾವ್ ಸ್ಟಡಿಡ್ ಅಂದರೆ ವಿದ್ಯಾರ್ಥಿ, ಕಂಪ್ಲೀಟ್ಲಿ ಔಟ್ಸೈಡ್ ಆಫ್ ದ ಕರ್ನಾಟಕ, ಬೇರೆ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯ ಬಿಟ್ಟು ಬೇರೆ ರಾಜ್ಯದಲ್ಲಿ ಕಂಪ್ಲೀಟಾಗಿ ಸ್ಟಡಿ ಮಾಡಿದರೆ ವಿಲ್ ಐ ಎಲಿಜಿಬಲ್ ಟು ಕ್ಲೇಮ್ ಎ ಸೀಟ್, ನಾನು ಸೀಟಿಗೆ ಯಾವುದಾದ್ರೂ ಸೀಟು ಪಡೆದುಕೊಳ್ಳಲು KA ಮೂಲಕ ಯಾವುದಾದ್ರೂ ಸೀಟು ಪಡೆದುಕೊಳ್ಳಲು ಅರ್ಹತೆ ಹೊಂದಿದ್ದೇನೆಯಾ? ಮೂರನೇ ಕ್ವಶನ್ ಇದು ಆಗಿದೆ. ಓಕೆ, ಅದರ ಆನ್ಸರ್ ನೋಡಿ. ಇಫ್ ಎದರ್ ಆಫ್ ಯುವರ್ ಪೇರೆಂಟ್ಸ್ ಆರ್ ಫ್ರಮ್ ಕರ್ನಾಟಕ, ವಾಸ್ ಡೊಮಿಸೈಲ್ಡ್ ಇನ್ ಕರ್ನಾಟಕ ಆ್ಯಂಡ್ ಆಲ್ಸೋ ಯುವರ್ ಮದರ್ ಟಂಗ್ ಇನ್ ಕನ್ನಡ, ತುಳು, ಕೊಡುವ, ಯು ಕ್ಯಾನ್ ಕ್ಲೇಮ್ ಎ ಸೀಟ್ ಥ್ರೋ KCET ಅಂಡರ್ ಕ್ಲಾಸ್ ಕೋಡ್ C. ನೀವು ಅಪ್ಲಿಕೇಶನ್ ನೋಡಿ, ಆನ್ಸರ್ ಏನಾದರೆ, ಅವರು ಕರ್ನಾಟಕದಿಂದ ನಿಮ್ಮ ಪಾಲಕರು ಇದ್ದರೆ, ನೀವು ಡೊಮಿಸೈಲ್ಡ್ ಅಂದರೆ ವಾಸಿಸುವ ನಿವಾಸಿ ಸ್ಥಳ, ನಿವಾಸಿ ಪ್ರಮಾಣಪತ್ರ ಕರ್ನಾಟಕದಿಂದ ಇದ್ದರೆ, ಆಲ್ಸೋ ಮದರ್ ಟಂಗ್ ಇನ್ ಕನ್ನಡ, ಮದರ್ ಟಂಗ್ ಅಂದರೆ ಅವರು ಮಾತನಾಡುವ ಭಾಷೆ ಕೂಡ ಕನ್ನಡ ಆಗಿದ್ದರೆ, ಕನ್ನಡ, ತುಳು ಅಥವಾ ಕೊಡುವ, ಓಕೆ, ಅವು ಆಗಿದ್ದರೆ ಸೀಟ್ ಏನು ಮಾಡ್ಬೋದು, KCET ಕ್ಲಾಸ್ Cಯಲ್ಲಿ ನೀವೇನು ಮಾಡಬೇಕಾಗುತ್ತೆ, ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕುವಾಗ ಕ್ಲಾಸ್ C ನಿಮಗೆ ಅನ್ವಯಿಸುತ್ತೆ. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಎಸ್ಟಾಬ್ಲಿಷಿಂಗ್ ದ ಮದರ್ ಟಂಗ್ ಆ್ಯಂಡ್ ದ ಕ್ಯಾಂಡಿಡೇಟ್ ಶುಡ್ ಅಂಡರ್ಗೋ, ಓಕೆ, ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇನ್ ದ ಕ್ಯಾಂಡಿಡೇಟ್ ಶುಡ್ ಗೆಟ್ ಮಿನಿಮಮ್ 12 ಮಾರ್ಕ್ಸ್ ಔಟ್ ಆಫ್ 50 ಮಾರ್ಕ್ಸ್. ಅವರಿಗೆ ಏನು ಮಾಡ್ತಾರೆ, ಹೊರಗೆ ರಾಜ್ಯದ ವಿದ್ಯಾರ್ಥಿಗಳು ಇರ್ತಾರಲ್ಲ, ಅವ್ರಿಗೆ ಏನು ಮಾಡ್ತಾರೆ, ಅವರಿಗೆ ಕನ್ನಡ ಪರೀಕ್ಷೆ ತೆಗೆದುಕೊಳ್ತಾರೆ. ಅದಕ್ಕೆ ಮಿನಿಮಮ್ ಆಗಿ 12 ಅಂಕಗಳು ತೆಗೆದುಕೊಳ್ಬೇಕಾಗುತ್ತೆ 50 ಅಂಕಗಳಿಗೆ. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ಸ್ ನೋಡಿ. ಮೈ ಫಾದರ್ ಈಸ್ ಎ ಡಿಫೆನ್ಸ್ ಪರ್ಸನಲ್ ಆ್ಯಂಡ್ ಆರ್ ಫ್ರಾಮ್ non-Karnataka, presently working in Karnataka from the last 3 years. But I have come for Karnataka to study 12th standard in the month of October of the last academic year and I have passed 12th standard in Karnataka. Will I eligible under clause code E? My father is defense personnel and are from Karnataka, presently working in Karnataka. ಲಾಸ್ಟ್ ಕೊನೆಯ 3 ವರ್ಷಗಳಿಂದ ಕರ್ನಾಟಕದಲ್ಲಿ ವರ್ಕ್ ಅಂದರೆ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಐ ಹ್ಯಾವ್ ಕಮ್ ಟು ಕರ್ನಾಟಕ ಸ್ಟಡಿ 12th ಸ್ಟ್ಯಾಂಡರ್ಡ್. ಓಕೆ, ಆದರೆ ಅವರು ವಿದ್ಯಾರ್ಥಿ ಕರ್ನಾಟಕ ಎಷ್ಟಕ್ಕೆ ಅಂದರೆ ಮಂತ್ ಆಫ್ ದ ಅಕ್ಟೋಬರ್ ತಿಂಗಳಲ್ಲಿ 12th ಸ್ಟ್ಯಾಂಡರ್ಡಲ್ಲಿ ಕಲಿಯಲು ಬಂದಿದ್ದಾರೆ. ಲಾಸ್ಟ್ ಅಕಾಡೆಮಿಕ್ ಇಯರ್ ಪಾಸ್ 12th ಸ್ಟ್ಯಾಂಡರ್ಡಿಂದ ಕರ್ನಾಟಕ ವಿಲ್ ಎಲಿಜಿಬಲ್ ಟು ಕ್ಲಾಸ್ E. ನಾವು 12ನೇ ತರಗತಿ ಅಕ್ಟೋಬರ್ ತಿಂಗಳಲ್ಲಿ ಕಲಿಯಲು ಬಂದಿದ್ದಾರೆ. ದ ಲಾಸ್ಟ್ ಅಕಾಡೆಮಿಕ್ ಇಯರ್ ಟು ನಮ್ಮದು ಪಾಸ್ಟ್ ಅಕ್ಟೋಬರಲ್ಲಿ ಆಗಿತ್ತಂದರೆ ನಾವು ಕ್ಲಾಸ್ ಕೋಡ್ E ಅಪ್ಲಿಕೇಶನ್ ಹಾಕಬಹುದಾ ಕ್ವಶನ್ ಇದೆ. ಓಕೆನಾ, ಅವರು ಅಂಡರ್ ಕ್ಲಾಸ್ ಕೋಡ್ E ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಜಾಯಿನ್ ದ ಕಾಲೇಜ್ ಇನ್ಸ್ಟಿಟ್ಯೂಷನ್ ಇನ್ ದ ಮಂತ್ ಆಫ್ 1st ಜುಲೈ. ಅಂಡರ್ ಕ್ಲಾಸ್ ಕೋಡ್ ಕ್ಲಾಸ್ ಕೋಡ್ E ಅಪ್ಲಿಕೇಶನ್ ಹಾಕಬೇಕಾಗಿತ್ತಂದರೆ ಇನ್ಸ್ಟಿಟ್ಯೂಷನ್ ಮಂತ್ ಆಫ್ ದ 1st ಜುಲೈ ಅಕಾಡೆಮಿಕ್ ಇಯರ್ pass the qualifying examination in the Karnataka. Since you have joined the college in the month of October, you are not eligible. ಅವರು ಏನು ಕೇಳ್ತಾರೆ, 1st ಜುಲೈ ಅಕಾಡೆಮಿಕ್ ಇಯರ್ ಇದ್ದರೆ ಮಾತ್ರ ನೀವು ಕ್ಲಾಸ್ ಕೋಡ್ E ಅಪ್ಲಿಕೇಶನ್ ಹಾಕ್ಬೋದು. ಅಕ್ಟೋಬರ್ ತಿಂಗಳಲ್ಲಿ ನೀವು ಏನಾದರೂ ತೇರ್ಗಡೆ ಹೊಂದಿದ್ದಾರೆ, ಓಕೆನಾ, 12th ಪಾಸ್ ಆಗಿತ್ತು ಅಂದರೆ 12th ತೇರ್ಗಡೆ ಹೊಂದಿದ್ದಾರೆ, ನೀವು ಎಲಿಜಿಬಲ್ ಇದಕ್ಕೆ ಇರೋದಿಲ್ಲ ಕ್ಲಾಸ್ ಕೋಡ್ E. ನೆಕ್ಸ್ಟ್ 5ನೇ ಕ್ವಶನ್ಸ್ ನೋಡಿ. ಐ ಹ್ಯಾವ್ ಸ್ಟಡಿಡ್ ಇನ್ ಕರ್ನಾಟಕ ಫ್ರಾಮ್ 1st to 7th ಸ್ಟ್ಯಾಂಡರ್ಡ್. ಆಮ್ ಐ ಎಲಿಜಿಬಲ್ ಟು ಟೇಕ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಎನಿ ಅದರ್ ಕೋರ್ಸಸ್ ಸೀಟ್ ಫ್ರಾಮ್ KCET ಅಂಡರ್ ಕ್ಲಾಸ್ ಕೋಡ್ E? ಅಂಡರ್ ಕ್ಲಾಸ್ ಕೋಡ್ E ಕ್ಯಾಂಡಿಡೇಟ್ ಶುಡ್ ಬಿ ಹ್ಯಾವ್. ಓಕೆ, ಇದೇನು ಕ್ವಶನ್ ಕೇಳಿದ್ದಾರೆ ಅವರು. ಐ ಹ್ಯಾವ್ ಸ್ಟಡಿಡ್ ಇನ್ ಕರ್ನಾಟಕ ಫ್ರಾಮ್ 1 to 7th ಸ್ಟ್ಯಾಂಡರ್ಡ್. ನಾನು ಕರ್ನಾಟಕದಲ್ಲಿ ಕಲ್ತಿರೋದು 1ರಿಂದ 7ನೇ ತರಗತಿವರೆಗೆ. ನಾನು ಎಲಿಜಿಬಲ್ ಇದ್ದೀನ, ನಾನು ಇಂಜಿನಿಯರಿಂಗ್ ಅಥವಾ ಅಗ್ರಿಕಲ್ಚರ್ ಕೃಷಿ ಕೋಟಾ ತೆಗೆದುಕೊಳ್ಳಲು KCET ಮೂಲಕ ಅಗ್ರಿಕಲ್ಚರ್ ಹಾಗೂ ಕೃಷಿಕ ಕೋಟಾ ತೆಗೆದುಕೊಳ್ಳಲು, ಅಗ್ರಿಕಲ್ಚರ್ ಹಾಗೂ ಇಂಜಿನಿಯರಿಂಗ್ ಸೀಟ್ ಪಡೆದುಕೊಳ್ಳಲು ಕ್ಲಾಸ್ ಕೋಡ್ A ಅರ್ಹತೆ ಹೊಂದಿದ್ದೇನೆಯಾ? ಇದರ ಕ್ವಶನ್ಸ್ ಆನ್ಸರ್ ನೋಡಿ. ಅಂಡರ್ ಕ್ಲಾಸ್ ಕೋಡ್ A ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸ್ಟಡಿಡ್ ಮಿನಿಮಮ್ 7 years ಇನ್ಕ್ಲೂಡಿಂಗ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್, ಬೋರ್ಡ್ ಎಕ್ಸಾಮಿನೇಷನ್, 10th 12th ಸ್ಟ್ಯಾಂಡರ್ಡ್. ಕ್ಲಾಸ್ ಕೋಡ್ A ಯಾರು ವಿದ್ಯಾರ್ಥಿಗಳು ಬರ್ತಾರೆ ಅಂದರೆ, ಕ್ಲಾಸ್ ಕೋಡ್ A 1ರಿಂದ 7ನೇ ತರಗತಿಯವರೆಗೆ ಸಂಪೂರ್ಣವಾಗಿ ಕಲಿತಿದ್ದು ಹಾಗೂ ಬೋರ್ಡ್ ಎಕ್ಸಾಮ್ ಕೂಡ ಅಟೆಂಡ್ ಮಾಡಿರಬೇಕು. 10th ಆಗಿರಲಿ, ಸೆಕೆಂಡ್ ಇಯರ್, ಓಕೆ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಅಂತ 10th ಆಗಿರಬೇಕು, ಅಥವಾ ಇದು
ಡಿಪಾರ್ಟ್ಮೆಂಟ್ ಆಫ್ ದ ಪ್ರೀ ಯೂನಿವರ್ಸಿಟಿ ಕೋರ್ಸ್. ಓಕೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂತ 12th ಆಗಿರಬೇಕು. ಆ ಬೋರ್ಡ್ ಎಕ್ಸಾಮಿನೇಷನ್ ಪಾಸ್ ಆಗಿರಬೇಕಾಗುತ್ತೆ. ಹಾಗೂ ಸಿನ್ಸ್ ಯು ಹ್ಯಾವ್ ಸ್ಟಡಿಡ್ ಅಪ್ ಟು 7th ಸ್ಟ್ಯಾಂಡರ್ಡ್ ಓನ್ಲಿ ಇನ್ ಕರ್ನಾಟಕ, ಯು ಆರ್ ನಾಟ್ ಎಲಿಜಿಬಲ್ ಟು ಕ್ಲೇಮ್ ಎ ಸಿಟ್ ಫ್ರಾಮ್ KCET. ಓಕೆ, ಸಿನ್ಸ್ ಯು ಹ್ಯಾವ್ ಸ್ಟಡಿಡ್ ಅಪ್ ಟು 7th ಸ್ಟ್ಯಾಂಡರ್ಡ್ ಓನ್ಲಿ ಅಂದರೆ 7ನೇ ತರಗತಿವರೆಗೆ ಮಾತ್ರ ಕರ್ನಾಟಕದಲ್ಲಿ ಕಲ್ತಿದ್ದರೆ ನೀವು ಕ್ಲಾಸ್ ಕೋಡ್ ಎಯಲ್ಲಿ ಅಪ್ಲಿಕೇಶನ್ ಹಾಕಲು ಬರುವುದಿಲ್ಲ. ಸ್ವಲ್ಪ ಗಮನ ಇಟ್ಟು ಇನ್ನೊಂದು ಸಲ ನೋಡಿ ವಿಡಿಯೋಗಳು. ಈ ವಿಡಿಯೋವನ್ನು ಇನ್ನೊಂದು ಸಲ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಇನ್ನೊಂದು ಸಲ ಕ್ವಶನ್ಸ್ ನೋಡಿ, ಇನ್ನೊಂದು ಸಲ ಪೂರ್ತಿ ಅರ್ಥ ಆಗುತ್ತೆ. ಓಕೆನಾ. ನೆಕ್ಸ್ಟ್ 6th ಕ್ವಶನ್. ಐ ಹ್ಯಾವ್ ಸ್ಟಡಿಡ್ ಇನ್ ರೂರಲ್ ಏರಿಯಾ ಫ್ರಮ್ ಕರ್ನಾಟಕ. I have studied in rural area of Karnataka from 1st to 8th standard. Am I eligible to claim rural quota seats from KCET? I have studied in rural area of the Karnataka from 1st to 8th standard. Am I eligible to claim rural quota seats from KCET? ನಾನು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ವಿಡಿಯೋದಲ್ಲಿ ಸಂಪೂರ್ಣವಾಗಿ 1ರಿಂದ 10ನೇ ತರಗತಿ ಹೊರಗಡೆ ಆ ವಿಡಿಯೋದಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ತೆಳಗಡೆ ಲಿಂಕಲ್ಲಿ ಕೊಟ್ಟಿದ್ದೀನಿ. ಈ ಕ್ವಶನ್ಸ್ ಕೇಳೋಕ್ಕಿಂತ ಮೊದಲೇ ನಾವು ಅದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಏನು ತೊಂದರೆ ಇರ್ತಿದ್ದಿಲ್ಲ. ಆ ಕ್ವಶನ್ಸ್ ಕೇಳಿದ್ದಾರೆ ಅಂಥೇಳಿ ಅವರು KE ಆನ್ಸರ್ ಮಾಡಿದ್ದಾರೆ. ಅದರ ಬಗ್ಗೆ ನೋಡಿ. ಮೊದಲು ನೋ ಅಂತ ಹೇಳಿದ್ದಾರೆ. 1ರಿಂದ 8ನೇ ತರಗತಿ ಒಳಗಡೆ ನೀವು ಸ್ಟಡಿ ಮಾಡಿದರೆ ಗ್ರಾಮೀಣ ವಿಭಾಗದಲ್ಲಿ ಅದು ಅರ್ಹತೆ ಹೊಂದುವುದಿಲ್ಲ ಗ್ರಾಮೀಣ ವಿಭಾಗದಲ್ಲಿ. ಓಕೆನಾ. No, you cannot claim because the candidate should have studied rural area which is less than 50,000 population. 50,000 ಜನಕ್ಕಿಂತ ಕಡಿಮೆ ಇದ್ದಂಥ ಸ್ಥಳದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ 1ರಿಂದ 10ನೇ ತರಗತಿ ಒಳಗಡೆ ಕಂಪ್ಲೀಟಾಗಿ ನೀವು ಕಲ್ತಿದ್ದರೆ ಸ್ಟಡಿಡ್ ಕ್ಲೇಮ್ ಟು ರೂರಲ್ ಕೋಟಾ ಸೀಟ್ಸ್ ಫ್ರಮ್ KCET. 1ರಿಂದ 10ನೇ ತರಗತಿ ಸಂಪೂರ್ಣವಾಗಿ ಗ್ರಾಮೀಣ ವಿಭಾಗದಲ್ಲಿ ನೀವು ಕಲ್ತಿದ್ದರೆ ನೀವು KCETಯಲ್ಲಿ ರೂರಲ್ ಕೋಟಾಲಿ ಅಪ್ಲಿಕೇಶನ್ ಎಸ್ ಅಂತೇಳಿ ಹಾಕೋಬೋದಾಗುತ್ತೆ. ಓಕೆನಾ. ರೂರಲ್ ಕೋಟಾ ಅಂಟರ್ ಒಳಗಡೆ ಬರ್ಬೋದು ಅಂದರೆ 1ರಿಂದ 10ನೇ ತರಗತಿ ಸಂಪೂರ್ಣವಾಗಿ ಕಲ್ತಿರಬೇಕು. 1ರಿಂದ 8ನೇ ತರಗತಿ ಒಳಗೆ ಕಲ್ತರೂ ನಿಮಗೆ ಗ್ರಾಮೀಣ ಕೋಟಾ ಅನ್ವಯಿಸುವುದಿಲ್ಲ. ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಕ್ವಶನ್ಸ್ ಬಂದಿದೆ ಅಂತ ಇನ್ನೊಂದು ಸಲ ಹೇಳಿದೆ. ಓಕೆನಾ. ನೆಕ್ಸ್ಟ್ 7th ಕ್ವಶನ್ಸ್ ನೋಡಿ. ಐ ಹ್ಯಾವ್ ಸ್ಟಡಿಡ್ ಇನ್ ಕರ್ನಾಟಕ ಮೀಡಿಯಂ ಫ್ರಮ್ 1st to 9th ಸ್ಟ್ಯಾಂಡರ್ಡ್. ಎಮ್ ಐ ಎಲಿಜಿಬಲ್ ಟು ಕನ್ನಡ ಮೀಡಿಯಂ ಕೋಟಾ ಸೀಟ್ಸ್ ಇನ್ KCET? ನೋಡಿ ಏನು ಹೇಳಿದ್ದಾರೆ, ಕ್ವಶನ್ಸ್ ಏನು ಕೇಳಿದ್ದಾರೆ. ಐ ಹ್ಯಾವ್ ಸ್ಟಡಿಡ್ ಕನ್ನಡ ಮೀಡಿಯಂ, ನಾನು ಕನ್ನಡ ಮಾಧ್ಯಮದಲ್ಲಿ 1ರಿಂದ 9ನೇ ತರಗತಿ ಒಳಗೆ ಕಲ್ತಿದ್ದೇನೆ. ನಾನು ಈಗ ಕನ್ನಡ ಮೀಡಿಯಂ ಅಂದರೆ ಕನ್ನಡ ಮಾಧ್ಯಮ ಅಭ್ಯರ್ಥಿಯ ಕೋಟಾದಲ್ಲಿ KCETಯಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿ, ಕನ್ನಡ ಮಾಧ್ಯಮ ಪ್ರಮಾಣಪತ್ರ ಹೊಂದಿರುವಂಥ ಅಭ್ಯರ್ಥಿಯಲ್ಲಿ ನಾನು ಅರ್ಹತೆಯನ್ನು ಪಡೆಯಬಹುದಾ ಅಂತೇಳಿ ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ಆನ್ಸರ್ ನೋಡಿ. ಯು ಶುಡ್ ಹ್ಯಾವ್ ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ ಫ್ರಮ್ 1st to 10th ಸ್ಟ್ಯಾಂಡರ್ಡ್ ಫಾರ್ 10 years. Hence you are not eligible. You should have studied in Kannada medium from 1st to 10th standard for 10 years and hence you are not eligible. ಅವರು ಆಲ್ರೆಡಿ ನಾನು ವಿಡಿಯೋದಲ್ಲಿ ಹೇಳಿದ ಪ್ರಕಾರನೇ ಆನ್ಸರ್ ಇದೆ ನೋಡಿ. 1ರಿಂದ 9ನೇ ತರಗತಿ ಒಳಗೆ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಅವರು ಕೂಡ ನಿಮಗೆ ಕನ್ನಡ ಮಾಧ್ಯಮ ಪ್ರಮಾಣಪತ್ರ ಅನ್ವಯಿಸುವುದಿಲ್ಲ. ಕ್ವಶನ್ಸ್ ಪಕ್ಕ ಸ್ವಲ್ಪ ಗಮನವಿಟ್ಟು ಕೇಳಿ. ಆಮೇಲೆ 1ರಿಂದ 10ನೇ ತರಗತಿ ಸಂಪೂರ್ಣವಾಗಿ ನೀವು ಕನ್ನಡ ಮಾಧ್ಯಮ ಅಭ್ಯರ್ಥಿ, ಕನ್ನಡ ಮಾಧ್ಯಮದಲ್ಲಿಯೇ ಕಲ್ತಿದ್ದರೆ, ಕನ್ನಡ ಮಾಧ್ಯಮ ಅಭ್ಯರ್ಥಿ ಪ್ರಮಾಣಪತ್ರವನ್ನು ತೆಗೆದುಕೊಂಡಿದ್ದರೆ ನೀವು ಎಲಿಜಿಬಲ್, ಕನ್ನಡ ಮಾಧ್ಯಮ ಕೋಟಾದಲ್ಲಿ ಎಲಿಜಿಬಲ್ ಇರ್ತೀರಾ. ಓಕೆನಾ. ಇದಕ್ಕೆ ಏನಂದರೆ 1ರಿಂದ 9ನೇ ತರಗತಿಯವರೆಗೆ ನೀವು ಕಲ್ತಿದ್ರೆ ಅದು ಕೂಡ ನಿಮಗೆ ಎಲಿಜಿಬಲ್ ಇಲ್ಲ. ಈ ಕ್ವಶನ್ಸ್ ಇದು ಆನ್ಸರ್ ಆಯಿತು. ಓಕೆನಾ. ನೆಕ್ಸ್ಟ್ 8th ಕ್ವಶನ್. ಐ ಹ್ಯಾವ್ ಸ್ಟಡಿಡ್ 1st to 10th ಸ್ಟ್ಯಾಂಡರ್ಡ್ ಇನ್ ಕರ್ನಾಟಕ in which I have studied 10th standard in English medium and I have taken 2 years to pass 9th standard. Will be I will eligible to claim a Kannada medium? Nodi, I have studied 1 to 10th standard in Karnataka in which I have studied 10th standard in English medium and have taken 2 years to pass 9th standard. Will be 9th standard will be eligible. I eligible to claim a Kannada medium. ಅವ್ರು ಏನು ಹೇಳಿದ್ದಾರೆ ಸ್ವಲ್ಪ ಕ್ವಶನ್ಸ್ ಗಮನ ಇಟ್ಟರೆ ನೋಡಿ. ಈಗ ಕ್ವಶನ್ಸ್ ಕನ್ನಡ ಮೀನಿಂಗ್ ನೋಡಿ. ಐ ಹ್ಯಾವ್ ಸ್ಟಡಿಡ್ 1 to 10th ಸ್ಟ್ಯಾಂಡರ್ಡ್ ಇನ್ ಕರ್ನಾಟಕ. ನಾನು 1ರಿಂದ 10ನೇ ತರಗತಿ ಒಳಗಡೆ ಕರ್ನಾಟಕದಲ್ಲಿ ಕಲ್ತಿರುತ್ತೇನೆ. ಅದು 10ನೇ ತರಗತಿಯಲ್ಲಿ 1ರಿಂದ 10ನೇ ತರಗತಿ ಕರ್ನಾಟಕದಲ್ಲಿ ಕಲ್ತಿರುತ್ತೇನೆ. 10ನೇ ತರಗತಿಯಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತಿರುತ್ತೇನೆ. 10ನೇ ತರಗತಿಯಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಕಲ್ತಿರುತ್ತೇನೆ. ನಾವು ಟೇಕನ್ 2 years ಟು ಪಾಸ್ 9th ಸ್ಟ್ಯಾಂಡರ್ಡ್. ನಾನು 9ನೇ ತರಗತಿ ಪಾಸ್ ಆಗಲು 2 ವರ್ಷ ತೆಗೆದುಕೊಂಡಿರುತ್ತೇನೆ.
ವಿಲ್ ಐ ಎಲಿಜಿಬಲ್ ಟು ಕ್ಲೇಮ್ ಅ ಕನ್ನಡ ಮೀಡಿಯಂ. ನಾನು 2 ವರ್ಷ 9ನೇ ತರಗತಿ ಪಾಸ್ ಆಗಲು ತೆಗೆದುಕೊಂಡಿದ್ದೇನೆ ಹಾಗೂ 10ನೇ ತರಗತಿ ಇಂಗ್ಲೀಷ್ನಲ್ಲಿ ಕಲ್ತಿದ್ದೇನೆ. ನಾನು ಕನ್ನಡ ಮೀಡಿಯಂ ಕೋಟಾದಲ್ಲಿ ಕನ್ನಡ ಮೀಡಿಯಂ ಅಭ್ಯರ್ಥಿಯಲ್ಲಿ ಎಲಿಜಿಬಲ್ ಅರ್ಹತೆಯನ್ನು ಹೊಂದಿದ್ದೇನೆಯಾ ಅಂತ ಕ್ವಶನ್ ಇದೆ. ಅದಕ್ಕೆ ಆನ್ಸರ್ ನೋಡಿ. ನೋ, ಎನಿ ಕ್ಯಾಂಡಿಡೇಟ್ ಹ್ಯಾವ್ ಟೇಕನ್ ಮೋರ್ ದ್ಯಾನ್ 1 year ಟು ಪಾಸ್ ಎನಿ ಸ್ಟ್ಯಾಂಡರ್ಡ್ that will be taken as a complete year only. Okay, since you have passed 10th standard in English medium, you cannot claim Kannada medium seats. ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ ಪ್ರಕಾರನೇ ಇದೆ ಆನ್ಸರ್ ನೋಡಿ. ನೋ, ಯಾಕಂದರೆ ಅವರು ಎಲಿಜಿಬಲ್ ಇಲ್ಲ. ಎನಿ ಕ್ಯಾಂಡಿಡೇಟ್ಸ್ ಹ್ಯಾವ್ ಟೇಕನ್ ಮೋರ್ ದ್ಯಾನ್ 1 year ಟು ಪಾಸ್ ಎನಿ ಸ್ಟ್ಯಾಂಡರ್ಡ್ ವಿಲ್ ಬಿ ಟೇಕ್ಸ್ ಎ 1 complete year only. ಓಕೆ, ಯಾವುದು ಕಂಪ್ಲೀಟ್ ಇಯರಲ್ಲಿ ಪಾಸ್ ಆಗಿರ್ತಾರೆ ಆ ಇಯರನ್ನು ಕನ್ಸಿಡರ್ ಮಾಡ್ತಾರೆ. ಸಿನ್ಸ್ ಯು ಆರ್ ಪಾಸ್ 10th standard in English, 10th standard ಇಂಗ್ಲೀಷಲ್ಲಿ ಆಗಿದೆ, ಆದ ಕಾರಣ ನಿಮಗೆ ಕನ್ನಡ ಮೀಡಿಯಂ ಅಭ್ಯರ್ಥಿ ಪ್ರಮಾಣ ಪತ್ರದಲ್ಲಿ ಕನ್ನಡ ಮೀಡಿಯಂ ಕೋಟಾದಲ್ಲಿ ಸೀಟ್ ಹಾಕಲು ಬರೋದಿಲ್ಲ, ಇದರ ಅರ್ಥ. ಓಕೆನಾ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. ಐ ಹ್ಯಾವ್ ಸ್ಟಡಿಡ್ ಇನ್ ಔಟ್ಸೈಡ್ ಕರ್ನಾಟಕ ಫ್ರಮ್ 1st to 12th standard ಇನ್ ಕನ್ನಡ ಮೀಡಿಯಂ. ವಿಲ್ ಐ ಬಿ ಎಲಿಜಿಬಲ್ ಟು ಟೇಕ್ ಅ ಸೀಟ್ ಫ್ರಮ್ KCET? I have studied in outside of the Karnataka 1st to 12th standard in Kannada medium. Will I eligible to take a seat from KCET? Yes. If you have studied in Kannada medium in any state of the country, ಮೊದಲು ಕ್ವಶನ್ಸ್ ಅರ್ಥ ನೋಡಿ. ಐ ಹ್ಯಾವ್ ಸ್ಟಡಿಡ್ ಇನ್ ಔಟ್ಸೈಡ್ ಆಫ್ ದ ಕರ್ನಾಟಕ, ನಾನು ಕರ್ನಾಟಕದ ಹೊರಗಿನಿಂದ ಕರ್ನಾಟಕದ ಹೊರಗಡೆ, ಕರ್ನಾಟಕ ಬಿಟ್ಟು ಬೇರೆ ಕಡೆ ಬೇರೆ ರಾಜ್ಯದಲ್ಲಿ 1ರಿಂದ 12ನೇ ತರಗತಿ ಹೊರಗಡೆ ಕಲ್ತಿದ್ದೇನೆ, ಅದು ಕನ್ನಡ ಮೀಡಿಯಂದಲ್ಲಿ ಕಲ್ತಿದ್ದೇನೆ. ನಾನು KCETಯಲ್ಲಿ ಯಾವುದಾದ್ರೂ ಸೀಟ್ ಪಡೆದುಕೊಳ್ಳಲು ಅರ್ಹತೆ ಹೊಂದಿದ್ದೇನೆ ಅಂತೇಳಿ ಕ್ವಶನ್ ಇದೆ. ಅದಕ್ಕೆ ಆನ್ಸರ್ ನೋಡಿ. ಎಸ್, ಹೌದು, ಪಡೆಯಬಹುದು. ಇಫ್ ಯು ಕ್ಯಾನ್ ಸ್ಟಡಿ ಕನ್ನಡ ಮೀಡಿಯಂ ಫಾರ್ ಎನಿ ಸ್ಟೇಟ್ ಆಫ್ ದ ಕಂಟ್ರಿ, ನಮ್ಮ ದೇಶದ ಯಾವುದೇ ರಾಜ್ಯದಲ್ಲಿ ನೀವು ಕನ್ನಡ ಮೀಡಿಯಂ ಅಭ್ಯರ್ಥಿ ಕಲ್ತಿದ್ದರೆ ನೀವು ಅರ್ಹತೆ ಹೊಂದಿದ್ದೀರಾ. ಇಫ್ ಯು ಆರ್ ಇಂಡಿಯನ್ ಸಿಟಿಜನ್ಸ್ ಯು ಆರ್ ಎಲಿಜಿಬಲ್, ನೀವು ಭಾರತೀಯ ನಾಗರಿಕರಾಗಿದ್ದರೆ ನೀವು KCET ಅಪ್ಲಿಕೇಶನ್ಗೆ ಎಲಿಜಿಬಲ್ ಇದ್ದೀರಾ, ಅರ್ಹತೆ ಹೊಂದಿದ್ದೀರಾ. ಟು ಟೇಕ್ ಅ ಎಕ್ಸಾಮಿನೇಷನ್ ಕ್ಲೇಮ್ ಟು ಸೀಟ್ ಫ್ರಮ್ KCET, ಅದಕ್ಕೆ ನೀವು ಪರೀಕ್ಷೆ ಬರೆದು KCET ಪರೀಕ್ಷೆ ಬರೆದು ಯಾವುದಾದ್ರೂ ಸೀಟ್ ಪಡೆದುಕೊಳ್ಳಲು ಅರ್ಹತೆಯನ್ನು ಹೊಂದಿದ್ದೀರಾ. ಓಕೆನಾ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ. ಐ ಆಮ್ ಎ JK ಅಂದರೆ ಜಮ್ಮು ಕಾಶ್ಮೀರ್ ಮೈಗ್ರೆಂಟ್. ಆಮ್ ಐ ಎಲಿಜಿಬಲ್ ಟು ಕ್ಲೇಮ್ ಇಂಜಿನಿಯರಿಂಗ್ ಆ್ಯಂಡ್ ಅದರ್ ಸೀಟ್ಸ್ ಫ್ರಮ್ KCET? ನಾನು ಜಮ್ಮು ಕಾಶ್ಮೀರ್ ಮೈಗ್ರೆಂಟ್ ಆಗಿದ್ದೇನೆ, ಓಕೆ, ವಿದ್ಯಾರ್ಥಿ. ಅಲ್ಲಿ ಆಮ್ ಐ ಎಲಿಜಿಬಲ್ ಟು ಕ್ಲೇಮ್ ಇಂಜಿನಿಯರಿಂಗ್, ನಾನು ಜಮ್ಮು ಕಾಶ್ಮೀರಲ್ಲಿ ಕೋಟಾದಲ್ಲಿ ಬರುತ್ತೆ, ನಾನು ಇಂಜಿನಿಯರಿಂಗ್ ಅಥವಾ ಯಾವುದಾದ್ರೂ ಸೀಟ್ ಪಡೆದುಕೊಳ್ಳಲು KCET ಮುಖಾಂತರ ಅರ್ಹತೆ ಹೊಂದಿದ್ದೇನೆ ಅಂತ ಇದೆ. ಎಸ್, ಯು ಆರ್ ಎಲಿಜಿಬಲ್, ಯು ಆರ್ ಮೈಗ್ರೇಟ್ ಆಫ್ ದ ಜಮ್ಮು ಕಾಶ್ಮೀರ್. JK ಅಂದರೆ ಜಮ್ಮು ಕಾಶ್ಮೀರದು. ಆ್ಯಂಡ್ ಇಫ್ ಯು ಹ್ಯಾವ್ ವ್ಯಾಲಿಡ್ ಮೈಗ್ರೇಟ್ ಸರ್ಟಿಫಿಕೇಟ್, ಮೈಗ್ರೇಟ್ ಅಂದರೆ ಮೈಗ್ರೇಷನ್ ಸರ್ಟಿಫಿಕೇಟ್ ಇರುತ್ತೆ, ಅಲ್ಲಿಂದ ಟ್ರಾನ್ಸ್ಫರ್ ಆಗಿರೋಂಥ ಸರ್ಟಿಫಿಕೇಟ್. ಓಕೆನಾ. ಆ ಕಂಪ್ಲೀಟ್ ಅಥಾರಿಟಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಡೆಪ್ಯೂಟಿ ಕಮಿಷನರ್ ಅಲ್ಲಿದ್ದ ಸರ್ಟಿಫಿಕೇಟ್ ನೀವು ತೆಗೆದುಕೊಂಡಿದ್ದಾರೆ. ಜಮ್ಮು ಕಾಶ್ಮೀರ ವಿದ್ಯಾರ್ಥಿಗಳು ಅಲ್ಲಿ ಸರ್ಟಿಫಿಕೇಟ್ ತೆಗೆದುಕೊಂಡಿದ್ದಾರೆ, ನೀವು KCET ಅಂಡರ್ M ಕೋಡಲ್ಲಿ ನೀವು ಎಲಿಜಿಬಲ್ ಇದ್ದೀರಾ. ಓಕೆನಾ. ನೆಕ್ಸ್ಟ್ 11th ನೋಡಿ. ಐ ಆಮ್ ಎ NCC ಎ ಸರ್ಟಿಫಿಕೇಟ್ ಹೋಲ್ಡರ್ ಆ್ಯಂಡ್ ಐ ಹ್ಯಾವ್ ಸ್ಟಡಿಡ್ ಇನ್ ಕರ್ನಾಟಕ ಕಂಪ್ಲೀಟ್ 12 year. ವಿಲ್ ಐ ಎಲಿಜಿಬಲ್ ಟು ಕ್ಲೇಮ್ NCC ಕೋಟಾ ಇನ್ ಇಂಜಿನಿಯರಿಂಗ್, ಆಯುಷ್ ಫ್ರಾಮ್ science, pharma D, etc. Okay, I am NCC A certificate holder and I have studied in Karnataka complete 12 years. Will I eligible to claim NCC quota in engineering, Ayush from science, pharma D, etc. ನಾನು NCC A certificate ವಿದ್ಯಾರ್ಥಿ ಆಗಿದ್ದೇನೆ. ಐ ಹ್ಯಾವ್ ಸ್ಟಡಿಡ್ ಕರ್ನಾಟಕ 12 years ಅಂದರೆ ನಾನು 12ನೇ ತರಗತಿವರೆಗೆ ಕಂಪ್ಲೀಟಾಗಿ ಕರ್ನಾಟಕದಲ್ಲಿ ಕಲ್ತಿರುತ್ತೇನೆ. ನಾನು NCC ಕೋಟಾ ಅಂಡರ್ ಒಳಗಡೆ ಇಂಜಿನಿಯರಿಂಗ್ ಅಥವಾ ಆಯುಷಲ್ಲಿ ಅಥವಾ ಯಾವುದಾದ್ರು ಆಹಾರ ವಿಜ್ಞಾನದಲ್ಲಿ ಅಥವಾ ಫಾರ್ಮಾ D ಕೋರ್ಸ್ಗಳಲ್ಲಿ ನಾನು ಅರ್ಹತೆಯನ್ನು ಹೊಂದಿದ್ದೇನೆಯಾ ಅಂತ ಕ್ವಶನ್ ಇದೆ. ಅದಕ್ಕೆ ಆನ್ಸರ್ ನೋಡಿ. ಇವನ್ ಇಫ್ ಯು ಹ್ಯಾವ್ ಸ್ಟಡಿಡ್ ಕಂಪ್ಲೀಟ್ಲಿ ಇನ್ ಕರ್ನಾಟಕ ಆ್ಯಂಡ್ ಹ್ಯಾವಿಂಗ್ ಓನ್ಲಿ A certificate, you are not eligible. If you have studied completely Karnataka having only A certificate, you are not eligible. ನೀವು ಕಂಪ್ಲೀಟಾಗಿ 1ರಿಂದ 12ನೇ ತರಗತಿವರೆಗೆ ಕಂಪ್ಲೀಟಾಗಿ ಕಲ್ತಿದ್ರು, ನೀವು A ಸರ್ಟಿಫಿಕೇಟ್ ತೆಗೆದುಕೊಂಡಿದ್ದರೆ ಯು ಆರ್ ನಾಟ್ ಎಲಿಜಿಬಲ್. A ಸರ್ಟಿಫಿಕೇಟ್ ತೆಗೆದುಕೊಂಡ್ರೆ ನೀವು ಅರ್ಹತೆ ಹೊಂದಿರುವುದಿಲ್ಲ. ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ಡ್ ಸರ್ಟಿಫಿಕೇಟ್ B ಆರ್ ಅಬೌವ್ ಇಶ್ಯೂ ಕಾಂಪಿಟೆಂಟ್ ಅಥಾರಿಟಿ. ಓಕೆನಾ. B ಸರ್ಟಿಫಿಕೇಟ್ ಇದ್ದರೆ ನೀವು ಅರ್ಹತೆ ಹೊಂದಬಹುದಾಗಿತ್ತು, ಅದು A ಸರ್ಟಿಫಿಕೇಟ್ ಹೊಂದೋರಿಗೆ ಅರ್ಹತೆಯನ್ನು ಹೊಂದುವುದಿಲ್ಲ, ಅರ್ಹತೆಯನ್ನು
ಅವರಿಗೆ ಸಿಗೋದಿಲ್ಲ. ಓಕೆನಾ. ನೆಕ್ಸ್ಟ್ 12th ಕ್ವಶನ್ಸ್ ನೋಡಿ. ಐ ಆಮ್ ಎ ಕರ್ನಾಟಕ ಕ್ಯಾಂಡಿಡೇಟ್. ಐ ಹ್ಯಾವ್ ಸ್ಟಡಿಡ್ 12 years in Karnataka only and I have participated in state level sports having medal also. Can I claim the sports quota seats? ಅಂದರೆ ಸ್ಪೋರ್ಟ್ಸ್ ಕೋಟಾ ಸೀಟ್ ಇರುತ್ತೆ. ಐ ಆಮ್ ಕರ್ನಾಟಕ ಕ್ಯಾಂಡಿಡೇಟ್. ನಾನು ಕರ್ನಾಟಕದ ವಿದ್ಯಾರ್ಥಿ. ಇದರ ಕನ್ನಡ ಅರ್ಥ ನೋಡಿ. ನಾನು ಕರ್ನಾಟಕದ ವಿದ್ಯಾರ್ಥಿಯಾಗಿದ್ದೇನೆ. ಐ ಹ್ಯಾವ್ ಸ್ಟಡಿಡ್ 12 years ಫ್ರಮ್ ಕರ್ನಾಟಕ ಓನ್ಲಿ. ನಾನು ಪೂರ್ತಿಯಾಗಿ ಅಭ್ಯಾಸ ಮಾಡಿದ್ದು 1ರಿಂದ 12ನೇ ತರಗತಿವರೆಗೆ ಕರ್ನಾಟಕದಲ್ಲಿ ಅಭ್ಯಾಸ ಮಾಡಿದ್ದೇನೆ. ಆ್ಯಂಡ್ ಐ ಹ್ಯಾವ್ ಪಾರ್ಟಿಸಿಪೇಟ್ ದ ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್. ನಾನು ರಾಜ್ಯ ಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸಿ ನಾನು ಮೆಡಲ್ ಕೂಡ ಗಳಿಸಿರುತ್ತೇನೆ, ಮೆಡಲ್ ಕೂಡ ಪಡೆದಿರುತ್ತೇನೆ, ಬಹುಮಾನ ಕೂಡ ಪಡೆದಿರುತ್ತೇನೆ. ನಾನು ಸ್ಪೋರ್ಟ್ಸ್ ಕೋಟಾ ಅಂಡರ್ ಒಳಗಡೆ ಅಂದರೆ ಕ್ರೀಡಾ ಕೋಟಾ ಅಂತ ಇರುತ್ತೆ ಇದರಲ್ಲಿ. ಆ ಕೋಟಾ ಒಳಗಡೆ ನಾನು ಸೀಟ್ಸ್ ಅಪ್ಲಿಕೇಶನ್ ಹಾಕಬಹುದಾ ಕ್ವಶನ್ ಇದೆ. ಅದಕ್ಕೆ ಆನ್ಸರ್ ನೋಡಿ. ಈವನ್ ಇಫ್ ಯು ಹ್ಯಾವ್ ಸ್ಟಡಿಡ್ ಇನ್ ಕರ್ನಾಟಕ ಆ್ಯಂಡ್ ಪಾರ್ಟಿಸಿಪೇಟ್ ಸ್ಟೇಟ್ ಲೆವೆಲ್ ಗೇಮ್ಸ್ ಆ್ಯಂಡ್ ಗಾಟ್ ಮೆಡಲ್ ಆಲ್ಸೋ ಯು ಆರ್ ನಾಟ್ ಎಲಿಜಿಬಲ್. Even you have studied Karnataka, participate state level games and got medal also not eligible. ನೀವು ಕರ್ನಾಟಕದಲ್ಲಿ ಕಲ್ತಿದ್ದು, ನೀವು ರಾಜ್ಯ ಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸಿ ಅಥವಾ ಕ್ರೀಡಾ ಆಟಗಳಲ್ಲಿ ಭಾಗವಹಿಸಿ ನೀವು ಮೆಡಲ್ ಕೂಡ ಗಳಿಸಿದ್ದರೆ ನೀವು ಇದಕ್ಕೆ ಅರ್ಹತೆ ಹೊಂದಿರುವುದಿಲ್ಲ. ಓನ್ಲಿ ನ್ಯಾಷನಲ್ ಲೆವೆಲ್ ಆ್ಯಂಡ್ ಅಬವ್ ಪಾರ್ಟಿಸಿಪೇಟ್ ಮೆಡಲ್ಸ್ ಹೋಲ್ಡಿಂಗ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕ್ಲೇಮ್ ದ ಸ್ಪೋರ್ಟ್ಸ್ ಕೋಟಾ. ನ್ಯಾಷನಲ್ ಲೆವೆಲ್ ಕ್ರೀಡಾ ಅಂದರೆ ರಾಷ್ಟ್ರಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸಿ ಪಾರ್ಟಿಸಿಪೇಟ್ ಮಾಡಿ ಮೆಡಲ್ ಗಳಿಸಿರ್ತಾರಲ್ಲ ಆ ವಿದ್ಯಾರ್ಥಿಗಳಿಗೆ ಸ್ಪೋರ್ಟ್ಸ್ ಕೋಟಾ ಅಂಡರ್ ಒಳಗಡೆ ಅಪ್ಲಿಕೇಶನ್ ಹಾಕಬಹುದಾಗುತ್ತೆ. ಆನ್ಸರ್ ಇದೆ. ಓಕೆನಾ. ನೆಕ್ಸ್ಟ್ 13ನೇ ಕ್ವಶನ್ಸ್ ನೋಡಿ. ಆಮ್ ಐ ಕ್ಲಾಸ್ ಕೋಡ್ ಸಿ ಕ್ಯಾಂಡಿಡೇಟ್ ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಟು ಇಂಟರ್ನ್ಯಾಷನಲ್ ಮೆಡಲ್ಸ್ ವಿಚ್ ರಿಪ್ರೆಸೆಂಟ್ ಫ್ರಾಮ್ ಅದರ್ ದ್ಯಾನ್ ಕರ್ನಾಟಕ. Will I eligible to claim sports quota seats from Karnataka? Am I class code C candidate and I am having it to international medals which represent from the other than Karnataka. Will I eligible to claim to sports quota seats from Karnataka? ನಾನು ಕ್ಲಾಸ್ ಕೋಡ್ ಸಿ ಅಂಡರ್ ಒಳಗಡೆ ಬರುತ್ತೇನೆ. ಇದರ ಅರ್ಥ ಕನ್ನಡದಲ್ಲಿ ನೋಡಿ. ನಾನು ಕ್ಲಾಸ್ ಕೋಡ್ ಸಿ ಅಂಡರ್ ಒಳಗಡೆ ಬರುತ್ತೇನೆ. ಐ ಆಮ್ ಹ್ಯಾವಿಂಗ್ ಇಂಟರ್ನ್ಯಾಷನಲ್ ಮೆಡಲ್ಸ್ ಅಂದರೆ ರಾಷ್ಟ್ರಮಟ್ಟದ 2 ಮೆಡಲ್ಗಳು ಕೂಡ ನಾನು ಪಡೆದಿರುತ್ತೇನೆ. ನಾನು ಅದರ್ ದ್ಯಾನ್ ಕರ್ನಾಟಕದಿಂದ ರಿಪ್ರೆಸೆಂಟ್ ಕೂಡ ಮಾಡಿದ್ದೇನೆ. ವಿಲ್ ಎಲಿಜಿಬಲ್ ಟು ಕ್ಲೇಮ್ ಸ್ಪೋರ್ಟ್ಸ್ ಕೋಟಾ ಸೀಟ್ಸ್ ಫ್ರಮ್ ಕರ್ನಾಟಕ. ನಾನು ಕ್ರೀಡಾ ಕೋಟಾದಲ್ಲಿ ಅಪ್ಲಿಕೇಶನ್ ಹಾಕಬಹುದಾ? ನೋ. ದ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾರ್ಟ್ಸ್ ರಿಪ್ರೆಸೆಂಟ್ ಫ್ರಮ್ ದ ಕರ್ನಾಟಕ. ದ ಓನ್ಲಿ ಕರ್ನಾಟಕದಿಂದ ನಾವು ಔಟ್ಸೈಡ್ ಅಂತ ಇಲ್ಲಿ ನೋಡಿಲಿ ಅದರ್ ದ್ಯಾನ್ ಕರ್ನಾಟಕ ಬಿಟ್ಟು ಬೇರೆ ಕಡೆ ಅಂತ ಪಡೆದಿದ್ರೆ ಇಲ್ಲ. ಕರ್ನಾಟಕದಲ್ಲಿ candidate should have past represent from Karnataka, then only he ಅಥವಾ she can claim a sports quota seats. ಓಕೆ, ಕರ್ನಾಟಕದಿಂದ ಮೆಡಲ್ಗಳನ್ನು ಪಡೆದಿದ್ದರೆ ಮಾತ್ರ ಸ್ಪೋರ್ಟ್ಸ್ ಕೋಟಾ ಅಂಡರ್ ಒಳಗಡೆ ನೀವು ಅಪ್ಲಿಕೇಶನ್ ಹಾಕಬಹುದು. ಓಕೆನಾ. ನೆಕ್ಸ್ಟ್ 14ನೇ ಕ್ವಶನ್ ನೋಡಿ. ಹೌ ಯು ಡಿಟರ್ಮೈನ್ ದ ಮೆರಿಟ್ ಇಂಜಿನಿಯರಿಂಗ್ ಕೋರ್ಸ್. ನೀವು ಯಾವ ಥರ ಹೌ ಡು ಯು ಡಿಟರ್ಮೈನ್ ದ ಮೆರಿಟ್ ಇಂಜಿನಿಯರಿಂಗ್ ಕೋರ್ಸ್. ಇಂಜಿನಿಯರಿಂಗ್ ಕೋರ್ಸ್ ನೀವು ಯಾವ ಥರ ಡಿಟರ್ಮೈನ್ ಮಾಡ್ತೀರಾ? ಓಕೆನಾ. ನೋಡಿ, ಫಾರ್ ಇಂಜಿನಿಯರಿಂಗ್ 50% QE ಮಾರ್ಕ್ಸ್ ಫ್ರಾಮ್ PCM. ಓಕೆ, ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ಅದು QE ಅಂದ್ರೇನು? ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಅಂದರೆ ನಿಮ್ಮ ಸೆಕೆಂಡ್ PUCಯಲ್ಲಿ PCM ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸನ್ನು 50% ತೆಗೆದುಕೋತಾರೆ. ಹಾಗೂ 50% ಫ್ರಾಮ್ ದ ಎಂಟ್ರೆನ್ಸ್ ಮಾರ್ಕ್ಸ್ ಆಫ್ ದ PCM ಸಬ್ಜೆಕ್ಟ್ಸ್. ಓಕೆ, engineering from the QE marks and PCM and 50% from the entrance marks PCM subjects will be considered a merit determination. ಓಕೆನಾ. ಅದು ನಿಮ್ಮ ಸಬ್ಜೆಕ್ಟಲ್ಲಿ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸ್ CETಯಲ್ಲಿ ಗಳಿಸಿದಂಥ 50% ಹಾಗೂ ನೀವು ಪಡೆದಂಥ ಸೆಕೆಂಡ್ PUCಯಲ್ಲಿ ಪಡೆದಂಥ ಅಂಕಗಳ 50% ತೆಗೆದುಕೊಂಡು ಅದರಲ್ಲಿ 50% ಟೋಟಲಾಗಿ ಇನ್ಕ್ಲೂಡ್ ಮಾಡಿ ಮೆರಿಟ್ ಲಿಸ್ಟ್ ತೆಗಿತಾರೆ. ಆ ಮೆರಿಟ್ ಲಿಸ್ಟ್ ಪ್ರಕಾರ ನಿಮ್ಮ ಇಂಜಿನಿಯರಿಂಗ್ ಸೀಟ್ ನೀವು ಆ ಥರ ಡಿಟರ್ಮೈನ್ ಮಾಡ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆನಾ. ನೆಕ್ಸ್ಟ್ 15th ಕ್ವಶನ್, ಲಾಸ್ಟ್ ಕ್ವಶನ್ಸ್. ವಾಟ್ ಈಸ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಿನಿಮಮ್ ಮಾರ್ಕ್ಸ್ ಟು ಡಿಟರ್ಮೈನ್ ದ ರ್ಯಾಂಕ್ ಆಫ್ ಇಂಜಿನಿಯರಿಂಗ್ ಇನ್ ಕೇಸ್ ಜನರಲ್ ಮೆರಿಟ್. ವಾಟ್ ಈಸ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಿನಿಮಮ್ ಮಾರ್ಕ್ಸ್ ಟು ಡಿಟರ್ಮೈನ್ ದ ರ್ಯಾಂಕ್ ಫ್ರಾಮ್ ಇಂಜಿನಿಯರಿಂಗ್ ಇನ್ ಕ್ಲಾಸ್ ಕೋರ್ ಜನರಲ್ ಮೆರಿಟ್. ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ ಯಾವ ಥರ ಡಿಟರ್ಮೈನ್ ಮಾಡ್ತೀರಾ?
In PCM subjects in general merit 45%, from SC, ST, OBC is 40%. PCM ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೆ 45% ಬೇಕು. SC, ST, OBC ಇದ್ದವರಿಗೆ 40% ಇರುತ್ತೆ. ರಿಸರ್ವೇಷನ್ ನೋಡಿ, ಒಂದನೇದ್ದು when can we apply reservation? At the time of submitting online application, students need to mention the eligible reservation. ಯಾವ ಕೋರ್ಸ್ ನೀವು ಯಾವ ಎಲಿಜಿಬಲ್ ಹಾಕಿರ್ತೀರ ಅವೆಲ್ಲ ರಿಸರ್ವೇಷನ್ ಕೂಡ ನಿಮ್ಮಲ್ಲಿ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಹವೆವರ್ ದಿ ಹ್ಯಾವ್ ಟು ಪ್ರೊಡ್ಯೂಸ್ ದ ರಿಲೆವೆಂಟ್ ರಿಸರ್ವೇಷನ್ ಸರ್ಟಿಫಿಕೇಟ್ ಆನ್ ದ ಡೇ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದ್ದಾಗ ನೀವು ಯಾವ್ಯಾವ ಕ್ಲಾಸ್ ಕೋಡಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರ ಆ ಕ್ಲೋಸ್ ಎಲ್ಲ ಸರ್ಟಿಫಿಕೇಟ್ಗಳು ನಿಮ್ಮಲ್ಲಿ ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕರ್ನಾಟಕ ಈಗ ಕಾಸ್ಟ್ ಇನ್ಕಮ್ ಹಾಕಿರ್ತೀರ, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಕನ್ನಡ ಮಾಧ್ಯಮ ಅಭ್ಯರ್ಥಿ ಹಾಕಿರ್ತೀರ, ಕನ್ನಡ ಮಾಧ್ಯಮ ಅಭ್ಯರ್ಥಿ ಪ್ರಮಾಣಪತ್ರ, ಗ್ರಾಮೀಣ ಹಾಕಿರ್ತೀರ, ಗ್ರಾಮೀಣ ಅಭ್ಯರ್ಥಿ ಪ್ರಮಾಣಪತ್ರ, ಎಲ್ಲ ಸರ್ಟಿಫಿಕೇಟ್ಗಳು ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ ಮುಂದೆ ಮೆನ್ಷನ್ ಮಾಡ್ತಾರೆ. ಆಫ್ಟರ್ CET ಎಕ್ಸಾಮಿನೇಷನ್ ಆದ ನಂತರ ಅವಾಗ ಇರಬೇಕಾಗುತ್ತೆ. ಅವಾಗ ತೆಗೆದುಕೊಂಡು ಹೋಗಿ ತೋರಿಸ್ಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡಿ, ವಾಟ್ ಈಸ್ ದ ಇನ್ಕಮ್ ಲಿಮಿಟ್ ಫಾರ್ SC, ST category 1 candidate ಫ್ರಮ್ ಕ್ಲೇಮಿಂಗ್ ದ ರಿಸರ್ವೇಷನ್ ಇನ್ ಇಂಜಿನಿಯರಿಂಗ್, ಆಯುಷ್, ಫ್ರಮ್ ಸೈನ್ಸ್ ಎಕ್ಸೆಟ್ರಾ? ವಾಟ್ ಆರ್ ದ ಇನ್ಕಮ್ ಲಿಮಿಟ್ ಫಾರ್ SC, ST category 1 candidate from claiming the reservation in engineering, Ayush, from science? Okay, to claim a seat under reservation for above courses, there are no income limit for SC, ST category 1. ಯಾವುದೇ ರೀತಿಯ ಆದಾಯ ಮಿತಿ ಇರುವುದಿಲ್ಲ ಅಂತ ಹೇಳಿದ್ದಾರೆ SC, ST category 1 ಅಭ್ಯರ್ಥಿಗಳಿಗೆ. ನೆಕ್ಸ್ಟ್ ಮೂರನೇ ಕ್ವಶನ್ಸ್ ನೋಡಿ, ಇಲ್ಲಿ ರಿಸರ್ವೇಷನ್ಸ್ ಕ್ವಶನ್ಗಳು ಬರ್ತಾ ಇದೆ. ಓಕೆನಾ. ಈಸ್ SC, ST category 1 candidates also should produce income certificate? Is SC, ST category 1 candidates also should produce income certificate? ನಾವು SC ವಿದ್ಯಾರ್ಥಿಗಳು, SC, ST ಹಾಗೂ category 1 ವಿದ್ಯಾರ್ಥಿಗಳು ಕೂಡ ಇನ್ಕಮ್ ಸರ್ಟಿಫಿಕೇಟ್ಗಳು ಕೊಡಬೇಕಾಗುತ್ತಾ? ಓಕೆನಾ. ನೆಕ್ಸ್ಟ್, ಫಾರ್ ಕ್ಲೇಮಿಂಗ್ ರಿಸರ್ವೇಷನ್ ಇನ್ಕಮ್ ಸರ್ಟಿಫಿಕೇಟ್ ನಾಟ್ ರಿಕ್ವೈರ್ಡ್, ಬಟ್ ಆ್ಯಸ್ ಪರ್ ಗೌರ್ಮೆಂಟ್ ಆರ್ಡರ್ ಟು ಕ್ಲೇಮ್ ಫೀಸ್ ಕನ್ಸೆಷನ್, okay, fees concession, she has to compulsory submit income certificate addition to caste certificate. ಖಂಡಿತವಾಗಿ ನೀವೇನು ಮಾಡಬೇಕಾಗುತ್ತೆ, ಗೌರ್ಮೆಂಟ್ ಆಫ್ ಕರ್ನಾಟಕ ರೂಲ್ಸ್ ಪ್ರಕಾರ ನೀವು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಕೊಡಬೇಕಾಗುತ್ತೆ. ಅದು ಫೀಸಲ್ಲಿ ಕನ್ಸೆಷನ್ ಸಲುವಾಗಿ ನೀವು ಇನ್ಕಮ್ ಸರ್ಟಿಫಿಕೇಟ್ ಕೂಡ ಕೊಡಬೇಕಾಗುತ್ತೆ. ಕಾಸ್ಟ್ ಸಪ್ರೇಟಾಗಿ ಕೊಡಬೇಕಾಗುತ್ತೆ, ಇನ್ಕಮ್ ಸಪ್ರೇಟ್ ಕೊಡಬೇಕಾಗುತ್ತೆ. ಯಾವ ವಿದ್ಯಾರ್ಥಿಗಳಿಗೆ? SC, ST ಹಾಗೂ ಕ್ಯಾಟಗರಿ 1 ವಿದ್ಯಾರ್ಥಿಗಳಿಗೆ. ಓಕೆನಾ. ಕ್ವಶನ್ಸ್ ಹಾಗೂ ಆನ್ಸರ್ ಆಯಿತು. ನೆಕ್ಸ್ಟ್ 4ನೇ ಕ್ವಶನ್ಸ್ ನೋಡಿ, ವಾಟ್ ಈಸ್ ದ ಇನ್ಕಮ್ ಲಿಮಿಟ್ ಫಾರ್ 2A, 2B, 3A ಆ್ಯಂಡ್ 3B category ಕ್ಯಾಂಡಿಡೇಟ್ ಟು ಕ್ಲೇಮ್ ಇಂಜಿನಿಯರಿಂಗ್, ಫಾರ್ಮ್ ಸೈನ್ಸ್ ಎಕ್ಸೆಟ್ರಾ ಸೀಟ್? ಓಕೆ, ಬೇರೆ ಸೀಟ್ಗಳಿಗೆ ವಾಟ್ ಆರ್ ದ ಇನ್ಕಮ್ ಲಿಮಿಟ್, ಎಷ್ಟು ಆದಾಯ ಮಿತಿ ಎಷ್ಟಿರಬೇಕು 2A, 2B, 3A, 3B ಅಭ್ಯರ್ಥಿಗಳಿಗೆ ಅಂತ ಕೇಳ್ತಾರೆ ಕ್ವಶನ್ಸಲ್ಲಿ. ಆ ಕ್ವಶನ್ಸ್ಗೆ ಆನ್ಸರ್ ನೋಡಿ, ಯಾಸ್ ಪರ್ ರಿಸರ್ವ್ಡ್ ಗೌರ್ಮೆಂಟ್ ಆರ್ಡರ್ ಫ್ಯಾಮಿಲಿ ಇನ್ಕಮ್ ಲಿಮಿಟ್ 2A, 2B, 3B category ರಿಸರ್ವೇಷನ್ ಕ್ಲೇಮ್ ಸೀಟ್ ಇನ್ ಇಂಜಿನಿಯರಿಂಗ್, ಫಾರ್ಮ್ ಸೈನ್ಸ್ ಎಕ್ಸೆಟ್ರಾ ಈಸ್ 8 lakh. 8 ಲಕ್ಷದ ಒಳಗಡೆ ಇದ್ದರೆ ನೀವು ರಿಸರ್ವೇಷನಲ್ಲಿ ಒಳಪಡ್ತೀರಾ. and you should have got certificate issued by jurisdictional ತಹಶೀಲ್ದಾರ್ ಎಫೆಕ್ಟ್. ಓಕೆ, ಅಥವಾ ನಿಮ್ಮ ತಹಶೀಲ್ದಾರ್ ಕಡೆಯಿಂದ ಸರ್ಟಿಫಿಕೇಟ್ ಕೂಡ ಪಡೆದಿರಬೇಕಾಗುತ್ತೆ. 8 ಲಕ್ಷದ ಒಳಗಡೆ ಆದಾಯ ಮಿತಿ ಇರಬೇಕಾಗುತ್ತೆ. ಓಕೆ. ನೆಕ್ಸ್ಟ್ 5ನೇದು, ಫಾರ್ ಕನ್ನಡ ಆ್ಯಂಡ್ ರೂರಲ್ ಕೋಟಾ ರಿಸರ್ವೇಷನ್ ಈಸ್ BO ಅಂಡರ್ ಕೌಂಟರ್ ಸಿಗ್ನೇಚರ್ ಈಸ್ ಕಂಪಲ್ಸರಿ ಇನ್ ಸ್ಟಡಿ ಸರ್ಟಿಫಿಕೇಟ್. ಅವ್ರೇನು ಕೇಳ್ತಾ ಇದ್ದಾರೆ, ಕ್ವಶನ್ಸ್ ಯಾವ ಥರ ವಿದ್ಯಾರ್ಥಿಗಳು ಕೇಳಿದ್ದಾರೆ ಅದರ ಕ್ವಶನ್ಸ್ ಹಾಗೂ ಆನ್ಸರ್ ಎರಡೂ ಹೇಳಿದ್ದಾರೆ. ನಾನು ಅದನ್ನು ಕನ್ನಡದಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಎಕ್ಸ್ಪ್ಲನೇಷನ್ ನೋಡಿ, ಫಾರ್ ಕನ್ನಡ ಆ್ಯಂಡ್ ರೂರಲ್ ಕೋಟಾ ರಿಸರ್ವೇಷನ್ ಈಸ್ ದ BO ಕೌಂಟರ್ ಸಿಗ್ನೇಚರ್ ಈಸ್ ಕಂಪಲ್ಸರಿ ಇನ್ ಸ್ಟಡಿ ಸರ್ಟಿಫಿಕೇಟ್. ನಾವು ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊತೀವಿ, ಅದರಲ್ಲಿ BO ಸಿಗ್ನೇಚರ್ ಕಂಪಲ್ಸರಿ ಆಗಿ ಬೇಕಾ? ಕ್ವಶನ್ಸ್ ಆಯಿತು. ಆನ್ಸರ್ ನೋಡಿ, ಹೌದು, ಎಸ್. ಫಾರ್ ಕನ್ನಡ ಆ್ಯಂಡ್ ರೂರಲ್ ಕೋಟಾ ರಿಸರ್ವೇಷನ್ ಕಂಪಲ್ಸರಿ ಯು ಶುಡ್ ಹ್ಯಾವ್ ಗಾಟ್ ಕೌಂಟರ್ ಸಿಗ್ನೇಚರ್ ಫ್ರಮ್ BO. ಕಂಪಲ್ಸರಿಯಾಗಿ ಎಸ್, ಹೌದು, ನೀವು ಕಂಪಲ್ಸರಿಯಾಗಿ ಸ್ಟಡಿ ಸರ್ಟಿಫಿಕೇಟಲ್ಲಿ BO ಸಿಗ್ನೇಚರ್ ಹಾಗೂ ಅದಕ್ಕೆ ಮುದ್ರೆ ಹಾಗೂ ಸೀಲ್ ಏನು ಮಾಡಬೇಕಾಗುತ್ತೆ, ಪಡೆದಿರಬೇಕಾಗುತ್ತೆ ಅಂತ ಆನ್ಸರ್ ಇದೆ. ನೆಕ್ಸ್ಟ್ 6th ಕ್ವಶನ್, ವಾಟ್ ಈಸ್ ದ 371 ರಿಸರ್ವೇಷನ್? ಇದು ಹೈದರಾಬಾದ್ ಕರ್ನಾಟಕ ಇದ್ದವರಿಗೆ 371 ರಿಸರ್ವೇಷನ್ ಅನಿಸುತ್ತೆ, ಅದು ನಿಮಗೆ ಸಂಬಂಧ ಪಡೋದಿಲ್ಲ. ಓಕೆನಾ. ಉಳಿದಂತೆ ಎಲ್ಲ ಮಾಹಿತಿ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ. ಆಮೇಲೆ ವಾಟ್ ಈಸ್ ದ SNQ ಸೀಟ್ ಅಂದರೆ ಏನು ಸ್ವಲ್ಪ ನೋಡಿ. SNQ means supernumerary quota which is available from admission only PU based engineering stream.
PU ಬೇಸ್ಡ್ ಇಂಜಿನಿಯರಿಂಗ್ ಸ್ಟ್ರೀಮ್, ಇಂಜಿನಿಯರಿಂಗ್ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅನಿಸುತ್ತೆ. ಇಂಜಿನಿಯರಿಂಗ್ ಸ್ಟ್ರೀಮಲ್ಲಿ ಮಾತ್ರ SN ಕೋಟಾ ಒಳಪಡುತ್ತದೆ. ದ ಕ್ಯಾಂಡಿಡೇಟ್ ಹೂ ಹ್ಯಾವ್ ಫ್ಯಾಮಿಲಿ ಇನ್ಕಮ್ ಬಿಲೋ 8 lakhs ಆರ್ ಎಲಿಜಿಬಲ್ ಟು ಕ್ಲೇಮ್ ದಿಸ್ ಕೋಟಾ. ಆಲ್ ದ ಕ್ಯಾಟಗರಿ ಕ್ಯಾಂಡಿಡೇಟ್ ಇನ್ಕ್ಲೂಡಿಂಗ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ಆಲ್ಸೋ ಎಲಿಜಿಬಲ್ ಫಾರ್ ಸೂಪರ್ ನ್ಯೂಮರಿಕ್ ಕೋಟಾ. ಸೂಪರ್ ನ್ಯೂಮರಿಕ್ ಕೋಟಾ ಅಂದರೆ ಸೂಪರ್ ನ್ಯೂಮರಿಕ್ ಕೋಟಾ ಇದು ಯಾವ ವಿದ್ಯಾರ್ಥಿಗೆ ಸಂಬಂಧಪಡುತ್ತೆ? ಯಾರ ಇನ್ಕಮ್ 8 lakh ಬಿಲೋ ಇದೆ, 8 ಲಕ್ಷದ ಒಳಗಡೆ ಇದೆ, ಎಲ್ಲ ವಿದ್ಯಾರ್ಥಿಗಳಿಗೆ ಸೂಪರ್ ನ್ಯೂಮರಿಕ್ ಕೋಟಾ ಅನ್ವಯಿಸುತ್ತದೆ. ಓಕೆನಾ? ಹೌ ಆರ್ ದ SN2 ಸೀಟ್ಸ್ ಈಸ್ ಅಲೋಟೆಡ್? ನಮಗೆ SN2 ಸೀಟ್ ಹೇಗೆ ಅಲೋಟ್ ಆಗುತ್ತೆ? ಯಾವ ಥರ ನಮಗೆ SN2 ಸೀಟ್ ಸಿಗುತ್ತೆ? ಕ್ವಶನ್ಸ್ ಹೇಗೆ ನಮಗೆ SN2 ಕೋಡ್ ಸಿಗುತ್ತೆ ನೋಡಿ. ಆಲ್ಸೋ ಇನ್ಕಮ್ ಈಸ್ ಲಿಮಿಟ್ ಈಸ್ 8 lakh. ಅಲೋಟ್ಮೆಂಟ್ ವಿಲ್ ಬಿ ಬೇಸ್ಡ್ ಕ್ಯಾಂಡಿಡೇಟ್ ಹ್ಯಾವಿಂಗ್ 1 lakh ಫಸ್ಟ್, ದೆನ್ 2 lakh ನೆಕ್ಸ್ಟ್, 3 lakh ನೆಕ್ಸ್ಟ್, ಲೈಕ್ ದ್ಯಾಟ್ ಕಂಟಿನ್ಯೂಸ್. 1 ಲಕ್ಷ ಇನ್ಕಮ್ ಇದ್ದವ್ರಿಗೆ ಮೊದಲಾಗಿ ಸಿಗುತ್ತೆ, 1 ಲಕ್ಷದ ಒಳಗಡೆ ಇದ್ದವ್ರಿಗೆ ಮೊದಲಾಗಿ, 2 ಲಕ್ಷದ ಒಳಗಡೆ ಇದ್ದವ್ರಿಗೆ ಸೆಕೆಂಡಾಗಿ, 3 ಲಕ್ಷದ ಒಳಗಡೆ ಇದ್ದವ್ರಿಗೆ ಥರ್ಡಾಗಿ, ಈ ಥರ SN2 ಕೋಟ್ ಅತಿ ಕಡಿಮೆ ಆದಾಯ ಇದ್ದವ್ರಿಗೆ ಸಿಗುತ್ತದೆ. ಓಕೆ, ನೆಕ್ಸ್ಟ್ ನೋಡಿ, ಫಾರ್ 7 years ಸ್ಟಡಿ ಸರ್ಟಿಫಿಕೇಟ್ BEO ಸಿಗ್ನೇಚರ್ ಈಸ್ ನೆಸೆಸರಿ. ಫಾರ್ 7 years ಸ್ಟಡಿ ಸರ್ಟಿಫಿಕೇಟ್ BEO ಸಿಗ್ನೇಚರ್ ಈಸ್ ನೆಸೆಸರಿ. ಎಸ್, ಯುವರ್ 7 years ಸ್ಟಡಿ ಸರ್ಟಿಫಿಕೇಟ್ ಈಸ್ ಟು ಕೌಂಟರ್ ಸೈನ್ ಟು ಬಿ BO. ನಾನು 1ರಿಂದ 7ನೇ ತರಗತಿ ಮಾತ್ರ ಕಲ್ತಿದ್ದೇನೆ, ನನ್ನ BO ಸಿಗ್ನೇಚರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಸಿಗ್ನೇಚರ್ ಅವಶ್ಯಕತೆ ಇದೆಯಾ ಅಂತ ಕ್ವಶನ್ ಇದೆ. ಆಮೇಲೆ ಅದಕ್ಕೇನಿದೆ, ಅವಶ್ಯಕತೆ ಇದೆಯಾ ಅಂತ ಇದೆ. ಅದಕ್ಕೆ ಎಸ್, ಹೌದು ಅವಶ್ಯಕತೆ ಇದೆ. ನಿಮಗೆ 7 ವರ್ಷದ ಸರ್ಟಿಫಿಕೇಟ್ಗಳಿಗೆ ನಿಮಗೆ BO ಸಿಗ್ನೇಚರ್ ಕಂಪಲ್ಸರಿ ಆಗಿರಬೇಕು. ನಿಮ್ಮ ಪರ್ಫಾರ್ಮ್ ಫಾರ್ ಸ್ಟಡಿ ಸರ್ಟಿಫಿಕೇಟಲ್ಲಿ 1ರಿಂದ 7ನೇ ತರಗತಿವರೆಗೆ ನೀವು ಸ್ಟಡಿ ಸರ್ಟಿಫಿಕೇಟ್ ತೊಗೊಂಡು ಅದಕ್ಕೆ BO ಸಿಗ್ನೇಚರ್ ಕಂಪಲ್ಸರಿಯಾಗಿ 1ರಿಂದ 7ನೇ ತರಗತಿ ಇದ್ದರೂ ಕೂಡ ಅದನ್ನು ಸರ್ಟಿಫಿಕೇಟ್ ಏನು ಮಾಡಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್, ಈಸ್ ದೇರ್ ಎನಿ ವ್ಯಾಲಿಡೇಟ್ ಪೀರಿಯಡ್ ಫ್ರಾಮ್ ದ ಕಾಸ್ಟ್ ಆ್ಯಂಡ್ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್? ನೋಡಿ, SC ST ಕ್ಯಾಟಗರಿ 1 ಕ್ಯಾಂಡಿಡೇಟ್ ಸರ್ಟಿಫಿಕೇಟ್ ಆರ್ ವ್ಯಾಲಿಡ್ ಟಿಲ್ ದೇ ಆರ್ ಕ್ಯಾನ್ಸಲ್ಡ್. ಅದು ಯಾವಾಗವರೆಗೆ ಕ್ಯಾನ್ಸಲ್ ಮಾಡಲಾಗುತ್ತೆ ಅಲ್ಲಿವರೆಗೂ ಚಾಲ್ತಿಯಲ್ಲಿರುತ್ತೆ. SC ST ಕ್ಯಾಟಗರಿ 1 ಕ್ಯಾಂಡಿಡೇಟ್ಗಳಿಗೆ ದೇ ಆರ್ ಲೈಫ್ ಟೈಮ್, ಹೌದಲ್ಲ, ಅದು ಜೀವನ ಪರ್ಯಂತ ಕೊಟ್ಟರಂಥ ಸರ್ಟಿಫಿಕೇಟ್ ಆಗಿದೆ. SC ST ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ ನೀವು ಯಾವುದೇ ಥರದ ಮತ್ತೊಂದು ಕಾಸ್ಟ್ ಇನ್ಕಮ್ ತೆಗೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಇನ್ ಕೇಸ್ 2A 2B 3rd B ಅಭ್ಯರ್ಥಿಗಳಿಗೆ ವ್ಯಾಲಿಡ್ ಫಾರ್ 5 years ಓನ್ಲಿ ಫ್ರಾಮ್ ಡೇಟ್ ಆಫ್ ಇಶ್ಯೂ. ನಿಮಗೆ ಯಾವಾಗ ನೀವು ಅಪ್ಲಿಕೇಶನ್ ನಿಮ್ಮದೇ ಯಾವಾಗ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ತೆಗೆದುಕೊಂಡಿರ್ತೀರ 2A 2B 3rd B ಅಭ್ಯರ್ಥಿಗಳಿಗೆ ಅವರಿಗೆ 5 ವರ್ಷ ಮಾತ್ರ ಚಾಲ್ತಿಯಲ್ಲಿರುತ್ತದೆ. ನೀವು ಯಾವಾಗ ಸರ್ಟಿಫಿಕೇಟ್ ತೆಗೆದುಕೊಂಡಿದ್ರೆ ಆ ಡೇಟ್ನಿಂದ ಹಿಡಿದು 5 ವರ್ಷದವರೆಗೆ ಮಾನ್ಯವಿರುತ್ತದೆ. ಆದ ಕಾರಣ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಸಬ್ಮಿಟ್ ಮಾಡಬಹುದು. ಇಷ್ಟೆಲ್ಲ ಕ್ವಶನ್ಸ್ಗಳು KEಯಲ್ಲಿ ಬಿಟ್ಟಿದ್ದಾರೆ. ಇಂಗ್ಲೀಷ್ನಲ್ಲಿ ಇದ್ದ ಕಾರಣ ಕೆಲವು ವಿದ್ಯಾರ್ಥಿಗಳಿಗೆ, ಕೆಲವು ಪಾಲಕರಿಗೆ ತೊಂದರೆ ಆಗುತ್ತದೆ ಅಂಥೇಳಿ ನಾನು ಅದನ್ನು ಪೂರ್ತಿ ಟ್ರಾನ್ಸ್ಲೇಟ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಹಾಗೂ ಇದು ಹೆಚ್ಚಿಗೆ ನಿಮಗೆ ಮಾಹಿತಿ ಸಲುವಾಗಿ KEA Karnik.in ಈ ವೆಬ್ಸೈಟಿಗೆ ನೀವು ವಿಸಿಟ್ ಮಾಡ್ತಾ ಇರಬೇಕಾಗುತ್ತೆ. ಧನ್ಯವಾದಗಳು.